ವೈಫ್ ಅವರು ಒಂದು ಸೀನ್ ನೋಡ್ತಾರೆ ಏನಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ರಿಷಾ ಅವರು ನಿಮ್ ಕೈ ಹಿಡ್ಕೊಂಡಿರುವಂತದ್ದು ಆಚೆ ಬಂದ್ಮೇಲೆ ಸಖತ್ ಕ್ಲಾಸ್ ತಗೊಂಡ್ರು ಅಂತಾನು ಕೂಡ ಕೇಳ್ಬೋದು. ನಾನೊಂದು ಸಿಂಪಲ್ ಅದಕ್ಕೊಂದು ವಿಷಯ ಹೇಳ್ತೀನಿ. ಇದನ್ನ ಯಾರು ಮಾಡಿರೋದು ಅಂತ ನಾನು ಯಾರೊಬ್ರು ಕಳಿಸಿದ್ರು. ಆ ವಿಡಿಯೋನ ಸ್ಲೋ ಮೋಷನ್ ಮಾಡಿ ಆ ಹುಡುಗ ತನಿಷಾ ಅವರ ವಿಚಾರದಲ್ಲಿ ಏನೋ ಒಂದು ಆಗಿತ್ತಲ್ಲ, ಅದೇ ಹುಡುಗ ಅದ್ರ ವಿಡಿಯೋ ಮಾಡಿರೋದು. ಅವ್ರಿಗೆ ನನಗೆ ಸಲ್ಗಾಲ್ ಒಂದೇನೋ ಆಗಿತ್ತು. ಇದು ನಾನು ಏನೋ ದ್ವೇಷಕ್ಕೆ ಹೇಳ್ತಿಲ್ಲ, ಸಲ್ಗಾಲ್ ಒಂದು ಆಗಿತ್ತು. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಆಗ ನಾನು ಮೈಕೆಲ್ಲ ಬಿಚ್ಚಿಟ್ಬಿಟ್ಟು ಅವ್ರಿಗೆ ಏನೋ ಒಂದು ಹೇಳಿರ್ತೀನಿ. ತನಿಷಾ ಅವ್ರು ಬಿಫೋರ್ ಇದು ತನಿಷಾ ಮೇಡಮ್ಗೆ ಏನೋ ಒಂದು ಆಯ್ತಲ್ಲ ಇನ್ಸಿಡೆಂಟು, ಅದಕ್ಕೆ ಬಿಫೋರು ನನ್ನ ಹತ್ರ ಒಂದು ಆಗಿರುತ್ತೆ ಅವ್ರದ್ದು. ನನಗೆ ಅವಾಗಲೂ ಅವ್ರ ಹೆಸರು ಗೊತ್ತಿಲ್ಲ, ಇವಾಗಲೂ ಅವ್ರ ಹೆಸರು ಗೊತ್ತಿಲ್ಲ. ನಿನ್ನೆ ನನ್ನ ಫ್ರೆಂಡ್ ಒಬ್ರು ಕಳಿಸಿದ್ರು, ಈ ವಿಡಿಯೋನ ಯಾರು ಮಾಡಿರೋದು ಗೊತ್ತಾ ನಿನಗೆ ಅಂತ. ಯಾಕಂದ್ರೆ ಅವ್ರಿಗೆ ಆ ಇನ್ಸಿಡೆಂಟ್ ಗೊತ್ತಿತ್ತು. ಓ ಈ ಹುಡುಗನ ಅಂತ ಅನ್ಕೊಂಡೆ. ಈಗ ನನಗೇನು ದ್ವೇಷ ಇಲ್ಲ, ಓ ಈ ಹುಡುಗನ ಅಂತ. ಆಗ ಮೈಕೆಲ್ಲ ಬಿಚ್ಕೊಟ್ಬಿಟ್ಟು ಅವ್ರಿಗೆ ಏನೋ ಒಂದು ಅಂದಿರ್ತೀನಿ ನಾನು. ಅದೇ ಅವರು ಒಂದ್ಸತಿ ಭೀಮಾ ಇಂಟರ್ವ್ಯೂಲ್ ಮತ್ತೆ ಬರ್ತಾರೆ, ಅವಾಗ ಅವ್ರಿಗೆ ಹೇಳಿರ್ತೀನಿ ಕೈ ಮುಗಿದ್ಬಿಟ್ಟು ಅಂತ ಇಂಟ್ರ್ಯೂ ಕೊಡದೆ ಹೋಗಿರ್ತೀನಿ ನಾನು. ಆಯ್ತಾ, ಮೇ ಬಿ ಅದಕ್ಕೆ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತಾ, ಒಂದು ಸೆಕೆಂಡಲ್ಲಿ ಯಾರೋ ನನ್ನ ಬಗ್ಗೆ ಏನೋ ಅಂತಾರೆ ಅನ್ಸುತ್ತೆ ಅಲ್ಲಿ ನಿಂತ್ಕೊಂಡು. ತನಿಷಾ ಅವರು, ಅದು ತನಿಷಾ ಅಲ್ಲ ಅವ್ರ ಹೆಸರು, ರಿಷಾ ಅವರು ಕೂಲ್ ಅಂತ ಹಿಂಗೆ ಅಂದಿರೋದು. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹಿಂಗೆ ಆಗಿರೋದು. ನೀವು ಆ ವಿಡಿಯೋ ತಿರ್ಗಾ ಹಾಕಿಬೇಕಾದ್ರೆ ತೋರಿಸಿ ವೀಕ್ಷಕರಿಗೆ. ಅದನ್ನ ಯಾವ ರೇಂಜಿಗೆ ಸ್ಲೋಮೋ ಮಾಡಿದ್ದಾರೆ ಅಂದರೆ 3 ಸೆಕೆಂಡ್ನ ಸ್ಲೋಮೋ ಮಾಡಿದ್ರೆ ಒಂದು 15 ಸೆಕೆಂಡ್ಗೆ ಹೋಗುತ್ತೆ ಅದು. ಕರೆಕ್ಟ್? ನೀವು ಸಿನಿಮಾದವರು ಅಂದರೆ ಸಿನಿಮಾ ಗೊತ್ತಿರೋರು, ಕ್ಯಾಮ್ರಾ ಗೊತ್ತಿರೋ, ನಾನು ಕ್ಯಾಮ್ರಾ ಹಿಂಗೆ ಹಿಡಿದು ಹಿಂಗೆ ಅನ್ನೋದನ್ನು ನೀವು ಸ್ಲೋ ಮೋಷನ್ಗೆ ಹಾಕಿದ್ರೆ ಹಂಗೆ ಅದು ಬರುತ್ತೆ, ಹಿಂಗೆ ಅನ್ನುತ್ತೆ. ಆ ವಿಡಿಯೋ ಈಗಲೂ ತೆಗೆದು ನೋಡಿ, ಅದಷ್ಟೇ ಇರೋದು. ಆಮೇಲೆ ನನ್ನ ವೈಫು ಆ ಥರ ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಇದೇನು ಅಂತ ಕೇಳಿದ್ರು, ನಾನು ಅಲ್ಲೇ ಅವ್ರಿಗೆ ಹೇಳಿ, ನೋಡು ಸ್ಲೋ ಮೋಷನ್ ಇದು ಅರ್ಥ ಮಾಡ್ಕೊ. ಆಮೇಲೆ ಹುಡುಗನ ಫೋಟೋ ತೋರಿಸಿ, ನೋಡಿ ಇವ್ರು ಹಾಕಿರೋದಂತೆ ಅಂತ. ಸಿನಿಮಾಲ್ ಹಂಗಾರೆ ನಾನು ಎಷ್ಟೊಂದು ಹೀರೋಯಿನ್ ಹಿಡ್ದು ಹಿಂಗೆ ಹೆಗಲ ಮೇಲೆ ಎತ್ತಾಕೊಂಡು ಹೋಗೋ ಸೀನ್ಗಳು ಮಾಡಿದ್ದೀನಿ, ಕರ್ಕೊಂಡೋಗಿ ಜುಟ್ಟು ಹಿಡ್ದು ಹಿಂಗೆ ಎಳೆಯೋದು ಸೀನ್ ಮಾಡಿದ್ದೀನಿ, ಬಟ್ಟೆ ಹರಿದಿರೋ ಸೀನ್ ಮಾಡಿದ್ದೀನಿ. ಹಂಗಾರೆ ನಾನು ಹೆಂಡತಿ ಡೈವರ್ಸ್ ಕೊಟ್ಟು 15 ವರ್ಷ ಆಗಬೇಕಿತ್ತು. ಆದ್ರೆ ಕೇಳಿದ್ರು ಒಂದು 2-3 ಸತಿ ಆ ಥರದ್ದೆಲ್ಲ. ಇದೇನೋ ನೋಡು ಹಿಂಗೆ ಓಡ್ತಿದೆ ಅಂತ. ಹಂಗಿದ್ರೆ ಸಿನಿಮಾ ಕೆಲಸ ಮಾಡೋಕ್ಕೆ ಸಲಗ ಟೈಮಲ್ಲಿ ಆಗದಂತಹ ಆಗಿತ್ತು. ಅದು ಏನೋ ಆಗಿತ್ತು. ನಾನು ಅದರಲ್ಲಿ ಒಂದು ಏನಂತಾರೆ, ಒಂದು ಗೇ ಥರದ್ದು ಅದೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಸಲ್ಗಲ್ಲಿ ನಾನು. ಆ ವಿಚಾರ ಒಂದು ಸ್ವಲ್ಪ ಬೇರೆ ಥರ ಪ್ರಶ್ನೆ ಕೇಳಿದರು ನನಗೆ. ತುಂಬ ಅಂದರೆ ಅದೇ ತನಿಷಾ ಮೇಡಮ್ದು ಆಯ್ತಲ್ಲ, ಆ ಥರದ್ದೇನೋ ಆಗೋ ಥರದ್ದು ಒಂದು ಕೇಳಿದ್ರು. ಅವ್ರು ಹೆಣ್ಮಗಳು ಸೀರಿಯಸ್ ಆದರು. ನಾನು ಗಂಡು ಮಗ ತಿರ್ಗಾ ಯಾಕೆ ಅದನ್ನು ಬೆಳೆಸಬೇಕು ಅಂತೇಳಿ ಎಲ್ಲ ಬಿಚ್ಕೊಟ್ಬಿಟ್ಟು ಹಿಂಗೆಲ್ಲ ಮಾತಾಡಬಾರ್ದು ಅಂತ ಬೇರೆ ಥರ ಹೇಳಿ ಬಂದಿದ್ದೆ. ಮೇ ಬಿ ಅದ್ರದ್ದು ಎಫೆಕ್ಟ್ ಇರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆ ಹುಡುಗನಿಗೆ, ಕ್ವಶನ್ ಕೇಳಿದಂಥ ಹುಡುಗನಿಗೆ? ಮತ್ತೆ ಈ ಥರ ಇಲ್ಲ, ಈಗ ಅದೇ ನಾನು ಕಳಿಸಿದ್ರು, ಅವನ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಇವರೇ ಅದು ಹಾಕಿರೋದು ಅಂತ ಕಳಿಸಿದ್ರು. ಯಾರೋ ಇಲ್ಲ ಇನ್ನು ನಿಮಗೆ ಅವರೇನೋ ಅಲ್ವಾ ಅಂತ ಹೇಳ್ಬಿಟ್ಟು ಯಾರೋ ಕಳಿಸಿದ್ರು, ನೋಡಿ ಇವರು ಇದರಿಂದ ಇದಾಗಿರೋದು ಅಂತ. ಅಷ್ಟು ಮಾತ್ರ ಗೊತ್ತು ನನಗೆ, ಅಷ್ಟೇ. ಓಕೆ, ಫೈನ್, ಒಳ್ಳೇದಾಗಲಿ. ಅದರಿಂದ ಅವ್ರಿಗೆ ಒಳ್ಳೆ ಸಿಕ್ಕಿದ್ರೆ, ವ್ಯೂ ಸಿಕ್ಕಿದ್ರೆ, ಒಂದಷ್ಟು ಯೂಟ್ಯೂಬಲ್ಲಿ ಕಾಸು ಆಗಿದ್ರೆ ಒಳ್ಳೇದಾಗಲಿ ಬಿಡಿ, ಆಗಲಿ ಬಿಡಿ. ವೈಫ್ ಅವರು ಒಂದು ಸೀನ್ ನೋಡ್ತಾರೆ ಏನಂತಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ರಿಷಾ ಅವರು ನಿಮ್ ಕೈ ಹಿಡ್ಕೊಂಡಿರುವಂತದ್ದು ಆಚೆ ಬಂದ್ಮೇಲೆ ಸಖತ್ ಕ್ಲಾಸ್ ತಗೊಂಡ್ರು ಅಂತಾನು ಕೂಡ ಕೇಳ್ಬೋದು. ನಾನೊಂದು ಸಿಂಪಲ್ ಅದಕ್ಕೊಂದು ವಿಷಯ ಹೇಳ್ತೀನಿ. ಇದನ್ನ ಯಾರು ಮಾಡಿರೋದು ಅಂತ ನಾನು ಯಾರೊಬ್ರು ಕಳಿಸಿದ್ರು. ಆ ವಿಡಿಯೋನ ಸ್ಲೋ ಮೋಷನ್ ಮಾಡಿ ಆ ಹುಡುಗ ತನಿಷಾ ಅವರ ವಿಚಾರದಲ್ಲಿ ಏನೋ ಒಂದು ಆಗಿತ್ತಲ್ಲ, ಅದೇ ಹುಡುಗ ಅದ್ರ ವಿಡಿಯೋ ಮಾಡಿರೋದು. ಅವ್ರಿಗೆ ನನಗೆ ಸಲ್ಗಾಲ್ ಒಂದೇನೋ ಆಗಿತ್ತು. ಇದು ನಾನು ಏನೋ ದ್ವೇಷಕ್ಕೆ ಹೇಳ್ತಿಲ್ಲ, ಸಲ್ಗಾಲ್ ಒಂದು ಆಗಿತ್ತು. ಅವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ಆಗ ನಾನು ಮೈಕೆಲ್ಲ ಬಿಚ್ಚಿಟ್ಬಿಟ್ಟು ಅವ್ರಿಗೆ ಏನೋ ಒಂದು ಹೇಳಿರ್ತೀನಿ. ತನಿಷಾ ಅವ್ರು ಬಿಫೋರ್ ಇದು ತನಿಷಾ ಮೇಡಮ್ಗೆ ಏನೋ ಒಂದು ಆಯ್ತಲ್ಲ ಇನ್ಸಿಡೆಂಟು, ಅದಕ್ಕೆ ಬಿಫೋರು ನನ್ನ ಹತ್ರ ಒಂದು ಆಗಿರುತ್ತೆ ಅವ್ರದ್ದು. ನನಗೆ ಅವಾಗಲೂ ಅವ್ರ ಹೆಸರು ಗೊತ್ತಿಲ್ಲ, ಇವಾಗಲೂ ಅವ್ರ ಹೆಸರು ಗೊತ್ತಿಲ್ಲ. ನಿನ್ನೆ ನನ್ನ ಫ್ರೆಂಡ್ ಒಬ್ರು ಕಳಿಸಿದ್ರು, ಈ ವಿಡಿಯೋನ ಯಾರು ಮಾಡಿರೋದು ಗೊತ್ತಾ ನಿನಗೆ ಅಂತ. ಯಾಕಂದ್ರೆ ಅವ್ರಿಗೆ ಆ ಇನ್ಸಿಡೆಂಟ್ ಗೊತ್ತಿತ್ತು. ಓ ಈ ಹುಡುಗನ ಅಂತ ಅನ್ಕೊಂಡೆ. ಈಗ ನನಗೇನು ದ್ವೇಷ ಇಲ್ಲ, ಓ ಈ ಹುಡುಗನ ಅಂತ. ಆಗ ಮೈಕೆಲ್ಲ ಬಿಚ್ಕೊಟ್ಬಿಟ್ಟು ಅವ್ರಿಗೆ ಏನೋ ಒಂದು ಅಂದಿರ್ತೀನಿ ನಾನು. ಅದೇ ಅವರು ಒಂದ್ಸತಿ ಭೀಮಾ ಇಂಟರ್ವ್ಯೂಲ್ ಮತ್ತೆ ಬರ್ತಾರೆ, ಅವಾಗ ಅವ್ರಿಗೆ ಹೇಳಿರ್ತೀನಿ ಕೈ ಮುಗಿದ್ಬಿಟ್ಟು ಅಂತ ಇಂಟ್ರ್ಯೂ ಕೊಡದೆ ಹೋಗಿರ್ತೀನಿ ನಾನು. ಆಯ್ತಾ, ಮೇ ಬಿ ಅದಕ್ಕೆ ಇರ್ಬೋದು, ನನಗೆ ಗೊತ್ತಿಲ್ಲ. ಅದು ನಿಮ್ಗೆ ಹೆಂಗೆ ಗೊತ್ತಾ, ಒಂದು ಸೆಕೆಂಡಲ್ಲಿ ಯಾರೋ ನನ್ನ ಬಗ್ಗೆ ಏನೋ ಅಂತಾರೆ ಅನ್ಸುತ್ತೆ ಅಲ್ಲಿ ನಿಂತ್ಕೊಂಡು. ತನಿಷಾ ಅವರು, ಅದು ತನಿಷಾ ಅಲ್ಲ ಅವ್ರ ಹೆಸರು, ರಿಷಾ ಅವರು ಕೂಲ್ ಅಂತ ಹಿಂಗೆ ಅಂದಿರೋದು. ಅದು ಫ್ರಾಕ್ಷನ್ ಆಫ್ ಸೆಕೆಂಡ್ಸಲ್ಲಿ ಹಿಂಗೆ ಆಗಿರೋದು. ನೀವು ಆ ವಿಡಿಯೋ ತಿರ್ಗಾ ಹಾಕಿಬೇಕಾದ್ರೆ ತೋರಿಸಿ ವೀಕ್ಷಕರಿಗೆ. ಅದನ್ನ ಯಾವ ರೇಂಜಿಗೆ ಸ್ಲೋಮೋ ಮಾಡಿದ್ದಾರೆ ಅಂದರೆ 3 ಸೆಕೆಂಡ್ನ ಸ್ಲೋಮೋ ಮಾಡಿದ್ರೆ ಒಂದು 15 ಸೆಕೆಂಡ್ಗೆ ಹೋಗುತ್ತೆ ಅದು. ಕರೆಕ್ಟ್? ನೀವು ಸಿನಿಮಾದವರು ಅಂದರೆ ಸಿನಿಮಾ ಗೊತ್ತಿರೋರು, ಕ್ಯಾಮ್ರಾ ಗೊತ್ತಿರೋ, ನಾನು ಕ್ಯಾಮ್ರಾ ಹಿಂಗೆ ಹಿಡಿದು ಹಿಂಗೆ ಅನ್ನೋದನ್ನು ನೀವು ಸ್ಲೋ ಮೋಷನ್ಗೆ ಹಾಕಿದ್ರೆ ಹಂಗೆ ಅದು ಬರುತ್ತೆ, ಹಿಂಗೆ ಅನ್ನುತ್ತೆ. ಆ ವಿಡಿಯೋ ಈಗಲೂ ತೆಗೆದು ನೋಡಿ, ಅದಷ್ಟೇ ಇರೋದು. ಆಮೇಲೆ ನನ್ನ ವೈಫು ಆ ಥರ ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಇದೇನು ಅಂತ ಕೇಳಿದ್ರು, ನಾನು ಅಲ್ಲೇ ಅವ್ರಿಗೆ ಹೇಳಿ, ನೋಡು ಸ್ಲೋ ಮೋಷನ್ ಇದು ಅರ್ಥ ಮಾಡ್ಕೊ. ಆಮೇಲೆ ಹುಡುಗನ ಫೋಟೋ ತೋರಿಸಿ, ನೋಡಿ ಇವ್ರು ಹಾಕಿರೋದಂತೆ ಅಂತ. ಸಿನಿಮಾಲ್ ಹಂಗಾರೆ ನಾನು ಎಷ್ಟೊಂದು ಹೀರೋಯಿನ್ ಹಿಡ್ದು ಹಿಂಗೆ ಹೆಗಲ ಮೇಲೆ ಎತ್ತಾಕೊಂಡು ಹೋಗೋ ಸೀನ್ಗಳು ಮಾಡಿದ್ದೀನಿ, ಕರ್ಕೊಂಡೋಗಿ ಜುಟ್ಟು ಹಿಡ್ದು ಹಿಂಗೆ ಎಳೆಯೋದು ಸೀನ್ ಮಾಡಿದ್ದೀನಿ, ಬಟ್ಟೆ ಹರಿದಿರೋ ಸೀನ್ ಮಾಡಿದ್ದೀನಿ. ಹಂಗಾರೆ ನಾನು ಹೆಂಡತಿ ಡೈವರ್ಸ್ ಕೊಟ್ಟು 15 ವರ್ಷ ಆಗಬೇಕಿತ್ತು. ಆದ್ರೆ ಕೇಳಿದ್ರು ಒಂದು 2-3 ಸತಿ ಆ ಥರದ್ದೆಲ್ಲ. ಇದೇನೋ ನೋಡು ಹಿಂಗೆ ಓಡ್ತಿದೆ ಅಂತ. ಹಂಗಿದ್ರೆ ಸಿನಿಮಾ ಕೆಲಸ ಮಾಡೋಕ್ಕೆ ಸಲಗ ಟೈಮಲ್ಲಿ ಆಗದಂತಹ ಆಗಿತ್ತು. ಅದು ಏನೋ ಆಗಿತ್ತು. ನಾನು ಅದರಲ್ಲಿ ಒಂದು ಏನಂತಾರೆ, ಒಂದು ಗೇ ಥರದ್ದು ಅದೊಂದು ಕ್ಯಾರೆಕ್ಟರ್ ಮಾಡಿದ್ದೆ ಸಲ್ಗಲ್ಲಿ ನಾನು. ಆ ವಿಚಾರ ಒಂದು ಸ್ವಲ್ಪ ಬೇರೆ ಥರ ಪ್ರಶ್ನೆ ಕೇಳಿದರು ನನಗೆ. ತುಂಬ ಅಂದರೆ
ಅದೇ ತನಿಷಾ ಮೇಡಮ್ದು ಆಯ್ತಲ್ಲ ಆ ಥರದ್ದೇನೋ ಆಗೋ ಥರದ್ದು ಒಂದು ಕೇಳಿದ್ರು. ಅವ್ರು ಹೆಣ್ಮಗಳು ಸೀರಿಯಸ್ ಆದರು, ನನ್ನ ಗಂಡು ಮಗ ತಿರ್ಗಾ ಯಾಕೆ ಅದನ್ನು ಬೆಳೆಸಬೇಕು ಅಂತೇಳಿ ಎಲ್ಲ ಬಿಚ್ಕೊಟ್ಬಿಟ್ಟು ಹಿಂಗೆಲ್ಲ ಮಾತಾಡಬಾರ್ದು ಅಂತ ಬೇರೆ ಥರ ಹೇಳಿ ಬಂದಿದ್ದೆ. ಮೇ ಬಿ ಅದ್ರದ್ದು ಎಫೆಕ್ಟ್ ಇರ್ಬೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಆ ಹುಡುಗನ್ಗೆ, ಕ್ವಶನ್ ಕೇಳಿದಂಥ ಹುಡುಗಂಗೆ? ಮತ್ತೆ ಈ ಥರ ಇಲ್ಲ, ಈಗ ಅದೇ ನಾನು ಕಳಿಸಿದ್ರು, ಅವನ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಇವರೇ ಅದು ಹಾಕಿರೋದು ಅಂತ ಕಳಿಸಿದ್ರು. ಯಾರೋ ಇಲ್ಲ ಇನ್ನು ನಿಮಗೆ ಅವರೇನೋ ಅಲ್ವಾ ಅಂತ ಹೇಳ್ಬಿಟ್ಟು ಯಾರೋ ಕಳಿಸಿದ್ರು, ನೋಡಿ ಇವರು ಇದರಿಂದ ಇದಾಗಿರೋದು ಅಂತ ಅಷ್ಟು ಮಾತ್ರ ಗೊತ್ತು ನನಗೆ ಅಷ್ಟೇ. ಓಕೆ ಫೈನ್, ಒಳ್ಳೇದಾಗಲಿ, ಅದರಿಂದ ಅವ್ರಿಗೆ ಒಳ್ಳೆ ಸಿಕ್ಕಿದ್ರೆ, ವ್ಯೂ ಸಿಕ್ಕಿದ್ರೆ, ಒಂದಷ್ಟು ಯೂಟ್ಯೂಬಲ್ಲಿ ಕಾಸು ಆಗಿದ್ರೆ ಒಳ್ಳೇದಾಗಲಿ ಬಿಡಿ, ಆಗಲಿ ಬಿಡಿ. ಓಕೆ.